ಈಗಾಗಲೇ ರಾಜ್ಯಾದ್ಯಂತ ರೇಷನ್ ಕಾರ್ಡ್ ಇ-ಕೆವೈಸಿ ಪ್ರಕ್ರಿಯೆಗಳು ನಡೆಯುತ್ತಿವೆ. ಆದರೆ ಹಲವು ಹೊಸ ಅರ್ಜಿಗಳು ತಿರಸ್ಕೃತಗೊಳ್ತಿವೆ. ಇದಕ್ಕೆ ಮುಖ್ಯ ಕಾರಣ ಏನಪ್ಪಾ ಅಂದ್ರೆ ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗದಿರುವುದು. 10 ವರ್ಷ ಹಳೆಯ ಆಧಾರ್ ಕಾರ್ಡ್ 10 ವರ್ಷದ ಮೇಲೆ 1 ವಾರ 2 ವಾರ ಆಗಿದ್ದರೂ ನಿಮ್ಮ ಕೆ.ವೈ.ಸಿ ಹಳೆಯ ಡೇಟಾ ಅಳಿಸಿ ಹೋಗಿರುತ್ತದೆ. ಭಾವಚಿತ್ರ, ಬೆರಳಚ್ಚು, ಫೋನ್ ನಂಬರ್ ಮ್ಯಾಚ್ ಆಗ್ತಿಲ್ಲ ಅಂತ ಅಧಿಕಾರಿಗಳು ಹೇಳ್ತಿದ್ದಾರೆ. 1,000 ಇ-ಕೆವೈಸಿ ಅರ್ಜಿಗಳು 20 ರಿಂದ 30 ಅರ್ಜಿಗಳು ಆಧಾರ್ ಅಪ್ಡೇಟ್ ಇಲ್ಲದೆ ತಿರಸ್ಕೃತಗೊಳ್ತಿವೆ. ಹಾಗಾದ್ರೆ ನೀವು ತಕ್ಷಣ ಮಾಡಬೇಕಾದ ಕೆಲಸವೇನು? ಆಧಾರ್ ಅಪ್ಡೇಟ್ ಆಗಿದೆಯಾ ಇಲ್ಲ ಎಂದು ಪರೀಕ್ಷಿಸಿಕೊಳ್ಳಿ. ಆಧಾರ್ ಅಪ್ಡೇಟ್ ಆಗಿಲ್ಲ ಅಂದರೆ ಸ್ಥಳೀಯ ಆಧಾರ್ ಕೇಂದ್ರಕ್ಕೆ ಹೋಗಿ ನಿಮ್ಮ ಆಧಾರ್ ಕಾರ್ಡನ್ನು ಅಪ್ಡೇಟ್ ಮಾಡಿಸಿ. ಒಂದು ವೇಳೆ ಆಧಾರ್ ಅಪ್ಡೇಟ್ ಆಗಿರಲ್ಲ ಅಂದರೆ BPL ಕಾರ್ಡ್, ಅಂತ್ಯೋದಯ ಕಾರ್ಡ್ ರದ್ದಾಗಬಹುದು. ಪ್ರಸ್ತುತ ಅಕ್ಕಿ ಮತ್ತು ಅನ್ನಭಾಗ್ಯ, ಗೃಹಲಕ್ಷ್ಮಿ ಹಣ ಕೂಡ ಸ್ಥಗಿತಗೊಳ್ಳಬಹುದು. ನಿಮ್ಮ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿದೆಯಾ ಇಲ್ಲ ಎಂದು ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಇಂಥ ಲೇಟೆಸ್ಟ್ ಸರ್ಕಾರದ ಅಪ್ಡೇಟ್ಗಳಿಗಾಗಿ RS ನ್ಯೂಸ್ ಕನ್ನಡವನ್ನು ಫಾಲೋ ಮಾಡಿ.